ಐಂ ಹ್ರೀಂ ಶ್ರೀಂ ಶ್ರೀಮಾತ್ರೇ ನಮಃ. ಎಲ್ರಿಗೂ ನಮಸ್ಕಾರ. 2026ನೇ ಇಸ್ವಿಯ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ನಾನು ಡಾಕ್ಟರ್ ಅನಸೂಯ ರಾಜೀವ್. ಮಕರ ರಾಶಿಯ ವರ್ಷ ಭವಿಷ್ಯವನ್ನು ನೋಡೋಣ ಬನ್ನಿ. ಮಕರ ರಾಶಿಯವರಿಗೆ 3ರಲ್ಲಿ ಶನಿ ಬಹಳ ಒಳ್ಳೆಯ ಒಂದು ಫಲಗಳನ್ನು ಕೊಡ್ತಾನೆ. ಗ್ರಹಗಳೆಲ್ಲವೂ ಅತ್ಯುತ್ತಮವಾಗಿದೆ ಸ್ಥಿತಿಯಲ್ಲಿ ಇದ್ದು ನಿಮಗೆ ಒಳ್ಳೆಯ ಫಲಗಳನ್ನು ಕೊಡ್ತಾ ಇದೆ. ಆತ್ಮವಿಶ್ವಾಸ ಹೆಚ್ಚಿರೋದ್ರಿಂದ ಯಾವುದೇ ಕೆಲಸವನ್ನಾದರೂ ಕೂಡ ನೀವು ಮುನ್ನುಗ್ಗಿ ಮಾಡಿಬಿಡ್ತೀರಾ. ಧೈರ್ಯದಿಂದ ಮುನ್ನುಗ್ಗಿ ಮಾಡ್ತೀರಾ. ಆರೋಗ್ಯದಲ್ಲೂ ಕೂಡ, ಯಾಕೆಂದರೆ 7ರಾಟ ಶನಿ ಎಲ್ಲ ನಿಮಗೆ ಮುಗಿಸ್ಕೊಂಡು ಬಂದಿದ್ದೀರಾ. ಪಾಪ 7.5 ವರ್ಷದಿಂದ ಬಹಳ ಕಷ್ಟಪಟ್ಟಿದ್ದೀರಾ. ಅದೆಲ್ಲವೂ ಕೂಡ ಮುಗಿದು ಈಗ ಶನಿ ಒಳ್ಳೆಯ ಜಾಗಕ್ಕೆ ಹೋಗಿ ನಿಮಗೆ ಅನುಕೂಲವನ್ನು ಮಾಡಿಕೊಡ್ತಾ ಇದ್ದಾನೆ. ಕೈ ಹಾಕಿದ ಕೆಲಸಗಳೆಲ್ಲ ನಿಮಗೆ ಕೈಗೂಡ್ತಾ ಇವೆ, ಕೈಗೂಡುತ್ತೆ. ಈ ವರ್ಷವೂ ಕೂಡ ನಿಮಗೆ ಒಳ್ಳೆಯ ಒಂದು ಫಲಗಳನ್ನು ನೀವು ಅನುಭವಿಸ್ತೀರಾ. ನಿಮ್ಮ ಯಾರು ಹಿತಶತ್ರುಗಳಿರ್ತಾರೆ ಮತ್ತು ವಿರೋಧಿಗಳಿರ್ತಾರೆ ಎಲ್ಲರೂ ಕೂಡ ನಿಮ್ಮಿಂದ ದೂರ ಹೊರಟೋಗ್ತಾರೆ. ನಿಮ್ಗೆ ಯಾವ ರೀತಿಯ ತೊಂದರೆಗಳನ್ನು ಕೊಡೋದಿಲ್ಲ. ವಾಹನ ಸೌಖ್ಯವಿರುತ್ತೆ. ಹೊಸ ಹೊಸ ವಾಹನಗಳನ್ನು ಖರೀದಿಸ್ತಕ್ಕಂಥದ್ದು ಮತ್ತು ಎಲ್ಲಿ ಹೋಗೋದು ಆರಾಮಾಗಿ ನಿಮಗೆ ಒಂದು ವಾಹನದ ತೊಂದರೆಯೇ ಉಂಟಾಗೋದಿಲ್ಲ. ಎಲ್ಲ ಕಡೆಗೂ ಅನುಕೂಲವಾಗಿ ಪ್ರಯಾಣ ಮಾಡ್ಕೊಂಡು ಬಂದುಬಿಡ್ತೀರಾ. ಮತ್ತು ಸೈಟ್ ತೊಗೊಳ್ತಕ್ಕಂಥದ್ದು, ಮನೆ ಕೊಂಡ್ಕೊಳ್ತಕ್ಕಂಥದ್ದು, ಈ ಚಿರಾಸ್ತಿ ಸಂಪಾದನೆ ಮಾಡ್ತಕ್ಕಂಥದ್ದನ್ನೆಲ್ಲ ಮಾಡ್ತೀರಾ. ಆದರೆ ಗುರು 6ನೇ ಮಲ್ಲಿ ಜೂನ್ ತನಕ ಇರೋದ್ರಿಂದ ಸ್ವಲ್ಪ ಆರೋಗ್ಯನ ಎಷ್ಟೇ ಚೆನ್ನಾಗಿದೆ ಅಂತ ಅಂದ್ಕೊಂಡ್ಬಿಟ್ಟು ಎದ್ವಾ ತದ್ವಾ ಇರಬಾರ್ದು. ಚಳಿ ಇದ್ರೂ ಏನಂಗೆ ಆರಾಮಾಗಿರ್ತೀನಿ, ನನಗೇನು ಫಸ್ಟ್ ಕ್ಲಾಸ್ ಆಗಿದೆ ಅಂತ ಐಸ್ ಕ್ರೀಮ್ ತಿನ್ಬಿಡೋದು, ಅಥವಾ ಏನೋ ಸಿಕ್ಕಿದ್ದು ಸ್ಟ್ರೀಟ್ ಫುಡ್ಸ್ನೆಲ್ಲ ತಿನ್ಕೊಂಬಿಡೋದು, ಈ ಥರ ಎಲ್ಲ ಮಾಡೋದ್ರಿಂದ ನೀವು ಆರೋಗ್ಯ ಕೆಡಿಸ್ಕೋಬೇಕಾಗತ್ತೆ. ಇಲ್ಲದೆ ಆರೋಗ್ಯದಲ್ಲಿ ಏನು ತೊಂದರೆ ಇರಲಿಲ್ಲ. ಆದರೆ ಅದರಿಂದ ಏನಾಗುತ್ತೆ ಅಂದರೆ ಉದರ ಸಂಬಂಧಿ ರೋಗಗಳು, ಹೊಟ್ಟೆ ಸಮಸ್ಯೆಗಳು ಉಂಟಾಗ್ತಕ್ಕಂಥದ್ದು, ಗ್ಯಾಸ್ಟ್ರಿಸೈಟಿಸ್ ಜಾಸ್ತಿ ಆಗೋದು, ಏನೋ ಈ ರೀತಿ ಸಮಸ್ಯೆಗಳು ಉಂಟಾಗುತ್ತೆ. ಆಮೇಲೆ 6ನೇ ಮನೆಯಲ್ಲೇ ಗುರು ಇದ್ದಾನೆ. ಜೂನಿಂದ 7ನೇ ಮನೆಗೆ ಹೋಗ್ತಾನೆ ಅವನು. ಆದ್ದರಿಂದ ಸ್ವಲ್ಪ ಸರ್ಕಾರಿ ಕೆಲಸ ಕಾರ್ಯಗಳಲ್ಲಿ ತೊಂದರೆ ಆಗ್ತಕ್ಕಂಥದ್ದು ಆಗುತ್ತೆ. ಜಾಸ್ತಿ ಬೆನ್ನ ಹಿಂದೆ ಮಾತಾಡೋರು ಜಾಸ್ತಿ ಇರ್ತಾರೆ. ಆದ್ದರಿಂದ ಎಲ್ಲರೂ ನಂಬಿಡ್ಬೇಡಿ. ಅಯ್ಯೋ ನಿಮ್ಮನ್ನು ಹೊಗಳ್ಬಿಟ್ರು ಅಂದ ತಕ್ಷಣ ಖುಷಿಯಾಗಿ ಅವ್ರ ಜೊತೆ ಎಲ್ಲ ಹೇಳ್ಕೊಂಬಿಡ್ತೀರಾ. ಆಮೇಲೆ ಏನಾಗುತ್ತೆ, ಅವ್ರು ನಿಮಗೆ ತುಂಬ ಪಿಂಚ್ತಾರೆ, ಬೆನ್ನ ಹಿಂದೆನೇ ಮಾತಾಡ್ಕೊಳ್ತಾ ಇರ್ತಾರೆ, ನಿಮ್ಗೆ ತುಂಬ ನೋವಾಗುತ್ತೆ. ಆ ಥರ ಆಗಬಾರ್ದು. ಅಂದರೆ ನೀವು ಹಾಗೆ ಅವಕಾಶ ಮಾಡಿಕೊಡ್ಬೇಡಿ. ಇನ್ನು ಇದು ಸರಿಯಲ್ಲದ ಕೆಲಸ, ಸಮಾಜ ಬಾಹಿರ ಚಟುವಟಿಕೆಗಳು ಅಂತ ಅನಿಸಿದ್ರೆ ಅದರಿಂದ ದೂರ ಇದ್ದುಬಿಡಿ. ಸಿಕ್ಕಾಕೊಂಡ್ಬಿಟ್ರೆ ಕಷ್ಟ. ಆಮೇಲೆ ಸಪ್ತಮಕ್ಕೆ ಗುರು ಹೋಗೋದ್ರಿಂದ ಜೂನ್ 1ನೇ ತಾರೀಕು ಸಪ್ತಮಕ್ಕೆ ಸಪ್ತಮ ಸ್ಥಾನದಲ್ಲಿ ಉಚ್ಚನಾಗಿ ಗುರು ಹೋಗೋದ್ರಿಂದ ಎಷ್ಟು ನಿಮಗೆ ಅನುಕೂಲ ಅಂತಂದರೆ ಅನೇಕ ಮೂಲಗಳಿಂದ ಧನಾಗಮನ ಉಂಟಾಗುತ್ತೆ. ಯಾರೋ ಕೊಡಬೇಕಾಗಿರೋ ಹಣ ಬರುತ್ತೆ. ಕೆಲಸದಲ್ಲಿ ಅಭಿವೃದ್ಧಿಯಾಗಿ ನಿಮಗೆ ಹಣ ಜಾಸ್ತಿ, ಸಂಬಳ ಜಾಸ್ತಿ ಬರ್ತಕ್ಕಂಥದ್ದು, ವಿದೇಶ ಪ್ರಯಾಣವನ್ನು ಮಾಡ್ತಕ್ಕಂಥದ್ದು, ನಿಮಗೆ ಆಫೀಸಿಂದನೇ ಫಾರಿನ್ಗೆ ಹೋಗುವಂಥ ಚಾನ್ಸಸ್ ಸಿಗ್ತಕ್ಕಂಥದ್ದು, ಅಥವಾ ಏನೋ ದುಡ್ಡು ಜಾಸ್ತಿ ಇದೆ ಹೋಗಿ ಬರೋಣ ಟ್ರಿಪ್ ಹಾಕ್ಕೊಂಡು ಅಂತ ಟ್ರಿಪ್ಗಳಿಗೆ ಹೋಗಿ ಬರ್ತಕ್ಕಂಥದ್ದು, ಹೀಗೆ ತುಂಬ ಒಳ್ಳೊಳ್ಳೆ ಆಪರ್ಚುನಿಟೀಸ್ ಸಿಗುತ್ತೆ ನಿಮಗೆ ಈ ವರ್ಷ. ಆದರೆ ಅಲ್ಲೆಲ್ಲ ಹೋದಾಗ ಸಿಕ್ತು ಅಂತ ಅಂದ್ಬಿಟ್ಟು ಊಟದ ವಿಷಯದಲ್ಲಿ ಮಾತ್ರ ನೀವೇನಾರು ಎದ್ವಾ ತದ್ವಾ ತಿಂದರೆ ತುಂಬಾ ಸಮಸ್ಯೆ ಆಗುತ್ತೆ. ಆದ್ದರಿಂದ ಹೊರಗಡೆ ಊಟ ಮಾಡಬೇಕಾದ್ರೆ ನೀವು ಎಚ್ಚರವಾಗಿರ್ತಕ್ಕಂಥದ್ದು ತುಂಬಾ ಬಹಳ ಮುಖ್ಯವಾದ ಎಚ್ಚರಿಕೆ ಅಂತ ನಾನು ನಿಮಗೆ ಹೇಳ್ತೇನೆ. ನೀವು ಪ್ರತಿ ದಿವಸ ಗಣಪತಿಗೆ ಗರಿಕೆಯನ್ನು ಏರಿಸ್ತಾ ಬರಬೇಕು. ಹಾಗೆ ಮಾಡೋದ್ರಿಂದ ನಿಮ್ಮ ಒಂದು ಏನು ತೊಂದರೆಗಳು ನಾನು ಇದುವರೆಗೂ ಹೇಳಿದ್ನೋ ಅದೆಲ್ಲವೂ ಕೂಡ ಕಡಿಮೆ ಆಗುತ್ತೆ. ಗಣಪತಿಯ ಆರಾಧನೆಯೇ ನಿಮಗೆ ಮುಖ್ಯವಾಗಿ, ಯಾಕೆಂದರೆ ಅಷ್ಟಮದಲ್ಲಿ ಕೇತು ಇರೋದ್ರಿಂದ ಗಣಪತಿಯನ್ನು ನಂಬಿಬಿಡಿ, ತುಂಬ ಅನುಕೂಲ ಆಗುತ್ತೆ. ಅದು ಬಿಟ್ಟರೆ ನೀವೇನು ಮಾಡಬೇಕು ಅಂತಂದರೆ, ಈ ಸಾಸಿವೆ ಎಣ್ಣೆ ಇರುತ್ತೆ ನೋಡಿ, ಅಥವಾ ಎಳ್ಳೆಣ್ಣೆ. ಸಾಸಿವೆ ಎಣ್ಣೆ ನಾರ್ತಲ್ಲಾದರೆ ಸಾಸಿವೆ ಎಣ್ಣೆ ಸಿಗುತ್ತೆ ಜಾಸ್ತಿ. ನಮ್ಮಲ್ಲಿ ಎಳ್ಳೆಣ್ಣೆ ಸಿಗುತ್ತೆ. ಯಾವುದಾದ್ರೂ ಸಿಗುತ್ತೆ. ಎರಡಲ್ಲಿ ಯಾವುದಾದ್ರೂ ತೊಗೊಂಡು ನೀವು ಅದನ್ನು ದಾನ ಮಾಡಬೇಕು. ಹೇಗೆ ದಾನ ಅಂತ ತಕ್ಷಣ ಈ ಬಡವರುಗಳಿಗೆ ಊಟಕ್ಕೆಲ್ಲ ಏನೂ ಸಿಗೋದೇ ಇಲ್ಲ ಅಂಥವ್ರಿಗೆ ಏನೋ ಕೊಡ್ತಾ ಇರ್ತಾರೆ. ಮನೆಯಲ್ಲಿರ್ತಕ್ಕಂಥ ಪದಾರ್ಥಗಳು, ಬೇಳೆ ಕಾಳು ಎಲ್ಲ ಕೊಡ್ತೀರಲ್ಲ, ಹಾಗೆ ಈ ಎಣ್ಣೆಗಳನ್ನು ಕೊಡಿ. ಮನೆಯಲ್ಲೇ ಉಪಯೋಗಿಸ್ಕೊಳ್ಳೋಕ್ಕೆ, ಅಡುಗೆಗೂ ಉಪಯೋಗಿಸ್ಬಹುದು, ದೇವ್ರಿಗೂ ಉಪಯೋಗಿಸ್ಬೋದು. ಆ ಥರ ಸಾಧ್ಯವಾದಷ್ಟು ಈ ಎಣ್ಣೆನ
ಕೊಡ್ತಾ ಬರೋದ್ರಿಂದ ಅನುಕೂಲ ಆಗುತ್ತೆ. ಇನ್ನು ಮಕರ ರಾಶಿಯಲ್ಲಿ ಬರ್ತಕ್ಕಂತಹ ನಕ್ಷತ್ರಗಳು ಯಾವ್ಯಾವುದಪ್ಪ ಅಂತಂದರೆ ಉತ್ತರಾಷಾಢ 2, 3, 4ನೇ ಪಾದ, ಆಮೇಲೆ ಧನಿಷ್ಠ ನಕ್ಷತ್ರ ಹಾಗೂ ಮಕರ ರಾಶಿಯಲ್ಲಿ ಬರ್ತಕ್ಕಂಥ ಶ್ರವಣ ನಕ್ಷತ್ರ. ಉತ್ತರಾಷಾಢ ನಕ್ಷತ್ರದವರು ಏನು ಮಾಡಬೇಕು ಅಂತಂತಂದರೆ ಸೂರ್ಯನಿಗೆ ಬೆಳಗ್ಗೆ ಎದ್ದು ಸೂರ್ಯನಿಗೆ ನಮಸ್ಕಾರ ಮಾಡ್ತಕ್ಕಂಥದ್ದನ್ನು ಮರೀದೇ ಮಾಡಬೇಕು. ಯಾಕಂದರೆ ನಮಸ್ಕಾರ ಪ್ರಿಯೋ ಭಾನುಹು ಅಂತ ಅಂದರೆ ಅವನಿಗೆ ನಮಸ್ಕಾರ ಮಾಡಿ ನೀವು ಮುಂದೆ ಹೋಗ್ತಾ ಇದ್ದರೆ ಅವತ್ತಿನ ಕೆಲಸಗಳೆಲ್ಲವೂ ಕೂಡ ಸಕ್ಸಸ್ ಆಗುತ್ತೆ. ನಾನು ನಿಮ್ಮ ಪದೇ ಪದೇ ಹೇಳ್ತೀನಿ, ಸೂರ್ಯ ಉದಯ ಆಗುವಾಗ ಎದ್ದು ನಮಸ್ಕಾರ ಮಾಡಬೇಕು. ಯಾವಾಗಲೋ ಆಫೀಸಿಗೆ ಹೋಗ್ಬೇಕಾದ್ರೆ 9 ಗಂಟೆಗೋ 10 ಗಂಟೆಗೋ ಕೈ ಮುಗಿದು ಹೋಗೋದಲ್ಲ. ಸೂರ್ಯನನ್ನು ಉದಯಿಸ್ತಿರ್ತಕ್ಕಂಥ ಸೂರ್ಯನನ್ನು ನೀವು ನಮಸ್ಕಾರ ಮಾಡೋದ್ರಿಂದ ಎಷ್ಟು ಫಲ ಸಿಗುತ್ತೆ ಅಂದರೆ ಸೈಂಟಿಫಿಕ್ ಆಗೂ ನಿಮಗೆ ಅದರಿಂದ ಫಲ ಇದೆ, ಮತ್ತು ನಮ್ಮ ಒಂದು ಧಾರ್ಮಿಕ ರೀತಿಯಲ್ಲೂ ನಿಮಗೆ ಫಲ ಉಂಟಾಗ್ತಕ್ಕಂಥದ್ದು. ಇನ್ನು ಶ್ರವಣ ನಕ್ಷತ್ರದವರು ಚಂದ್ರನಿಗೆ ನಮಸ್ಕಾರ ಮಾಡಿ ಪ್ರತಿನಿತ್ಯ ರಾತ್ರಿ ಚಂದ್ರ ದರ್ಶನ ಮಾಡ್ತಕ್ಕಂಥದ್ದು. ಆಗಲಿಲ್ಲ ನಂಗೆ ಚಂದ್ರ ನೋಡೋಕ್ಕಾಗಲ್ಲಪ್ಪ, ನಮ್ಮ ಮನೇಲಿ ಕಾಣಿಸ್ತಾ ಇಲ್ಲ, ಅಥವಾ ಅಮಾವಾಸ್ಯೆ ದಿವಸ ಚಂದ್ರ ಇರೋದಿಲ್ಲ, ನೀವು ಹಿಂಗೆ ಹೇಳಿಬಿಟ್ರಿ ಅಂತಂದರೆ ದೇವಿಯ ಒಂದು ಗುಡಿಗೆ ಹೋಗಿ ಅವಳನ್ನು ಕಂಡು ಬರ್ತಕ್ಕಂಥದ್ದು, ನಮಸ್ಕರಿಸಿ ಬರ್ತಕ್ಕಂಥದ್ದು ಮಾಡಿ. ನಂಗೆ ಅವು ಯಾವುದೂ ಆಗಲಿಲ್ಲ ಅಂದರೆ ದೇವಿಗೆ ಪ್ರತಿನಿತ್ಯ ಒಂದು ಕೆಂಪು ಹೂವನ್ನು ಇಡ್ತಾ ಬನ್ನಿ, ಖಂಡಿತ ಒಳ್ಳೆಯದಾಗತ್ತೆ. ಇನ್ನು ಧನಿಷ್ಠ ನಕ್ಷತ್ರದವರು ಸುಬ್ರಹ್ಮಣ್ಯ ಸ್ವಾಮಿಗೆ ಆರಾಧನೆ ಮಾಡ್ತಕ್ಕಂಥದ್ದು. ಪ್ರತಿ ಮಂಗಳವಾರ ಅಥವಾ ನಿಮ್ಗೆ ಯಾವಾಗ ಆಗುತ್ತೋ ಆವಾಗ ಸುಬ್ರಹ್ಮಣ್ಯನ ದರ್ಶನವನ್ನು ಮಾಡ್ಕೊಳ್ತಾ ಬರೋದ್ರಿಂದ ಅನುಕೂಲ ಆಗುತ್ತೆ. ಧನ್ಯವಾದಗಳು.